ಮಾನವನೇ ನಿನಗೆ ತಿಳಿಯದು ಮಗನೇ. ಎಷ್ಟೇ ತಿಳಿದರೂ ಇನ್ನೂ ತಿಳಿದುಕೋ ಮಗನೇ. ಬದುಕು ಎಂದರೆ ಸುಲಭವಲ್ಲ, ಕಷ್ಟ ನಷ್ಟವ ಇಷ್ಟಪಡು ನೀ ಕೇಳೋ ಮಾನವನೇ. ನಿನಗೆ ತಿಳಿಯದು ಮಗನೇ. ಎಷ್ಟೇ ತಿಳಿದರೂ ಇನ್ನೂ ತಿಳಿದುಕೋ ಮಗನೇ. ತಂದಾನಾನೇ ನಾನೇ ತಂದಾನಾನೇ ನಾ ತಂದಾನಾನೇ ನಾನೇ ತಂದಾನಾನೇ ನಾ. ಎಷ್ಟ್ ಸರಿ ಹೇಳಿದ್ದೇನೆ ತಲೆ ಈ ಕಡೆ ಹಾಕ್ಬಿಡ ಅಂತ. ಎದ್ದೇಳು ಸುಜಾತ, ಎದ್ದೇಳೆ. ಹೇಳಾಯ್ತು, ಶಾಪ್ಗೆ ಹೋಗ್ಬೇಕೆ. ಏ ಸುಜಾತ. ಯಪ್ಪ ಚಿಂಟುನ ಕಳ್ಸಮ್ಮ, ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಏ ಚಿಂಟು, ನೀನಾದ್ರೂ ಎದ್ದೇಳೋ, ಶಾಪ್ಗೆ ಹೋಗ್ಬೇಕು. ಅಮ್ಮ ನಾನು ಇನ್ನ ಚಿಕ್ಕ ಹುಡುಗ, ನಾನು ಮಲ್ಕೊಬೇಕು. ಸುಚಿತನ್ ಕಳ್ಸೋ. ಲೇ ಲೇ ಲೇ, ನಿಮ್ಮಿಬ್ರಿಗೆ ಈಗ ಹೇಳಿದ್ರಾಗಲ್ಲ, ಮಾಡ್ತೀನಿರು. ಸುಭದ್ರಾ ಲೋ, ನೀನೇ ಮಾಡಿದ್ದೋ. ಅಮ್ಮ ಹೇಳ್ದಾಗ್ಲೇ ಎದ್ದೇಳ್ಬೇಕಿತ್ತು. ಬೆಳಗ್ಗೆನೆ ತಣ್ಣೀರ್ ಎರಚಿದ್ಲು. ಎಲ್ಲ ನಿನ್ನಿಂದಾನೆ. ಹೋಗು ಸುಜಾತ, ನಾನಿನ್ನ ಚಿಕ್ಕ ಹುಡುಗ, ನಾನು ಮಲ್ಕೊಬೋದು. ನಿನಗೆ 25 years ಆಗಿದೆ. ಲೋ, ನಂಗಿನ್ನು 25 ಆಗಿಲ್ಲ. ನಿಜಾನ ಸುಜಾತ? ಹೌದು. ಬೇಕಂದ್ರೆ 1997 ಇಂದ ಲೆಕ್ಕ ಮಾಡ್ಕೋ. ಹೌದು ಸುಜಾತ, ನಿನಗೆ ನಿಜವಾಗ್ಲೂ 24. ಮತ್ತೆ ನಂಗ್ 25 ಬಂದ್ರೆ ನಾನೇ 6 ಗಂಟೆಗೆ ಎದ್ದೇಳ್ತೀನಲ್ವೋ. ಹಂಗಿದ್ರೆ ಅಮ್ಮಂಗೆ ಲೆಕ್ಕಕ್ ಬರಲ್ಲ ಅನ್ಸುತ್ತೆ, ಅದಕ್ಕೆ ಹೇಳಿದಾಳೆ. ಹೌದ್ ಕಣ, ನಂಗೂ ಅದೇ ಡೌಟು. ತನ ತದರೆ ನನ್ನ ದೋಸೆ ನನಗೆ ಬೇಕು, ದೋಸೆ ನನಗೆ, ದೋಸೆ ನನಗೆ ಬೇಕು, ದೋಸೆ ನನಗೆ. ಚಿಂಟು ತಿನ್ನೋಣ್ವಾ? ಅಮ್ಮಂಗ್ ಗೊತ್ತಾದ್ರೆ? ಕಾದು ನಿಂತ ಹೆಂಚ ಮೇಲೆ ಒಂದು ಸೌಟು ಹಿಟ್ಟು ಇದು ಸುತ್ತು 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 ಸುತ್ತಿ ಈರುಳ್ಳಿ ಖಾರ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಆಮೇಲೆ ನಿಮಿಷ, ಆಮೇಲೆ ಮೊದಲು ತಿನ್ನೋಣ. ಬವಣ 2 ದೋಸೆ ಕೊಡ್ತೀರಾ? ಮಧ್ಯದಲ್ಲಿ ಪಲ್ಯ ಇಟ್ಟು ತಟ್ಟೆಯಲ್ಲಿ ದೋಸೆ ಇಟ್ಟು ಕೊಡು ನನಗೆ. ದೋಸೆ ದೋಸೆ ನನಗೆ ಬೇಕು, ದೋಸೆ ನನಗೆ, ದೋಸೆ ನನಗೆ. ಅಮ್ಮ ಸುಜಾತ, 50 ರೂಪಾಯಿ ಆಯ್ತಮ್ಮ. ಸುಜಾತ, ದುಡ್ಡೇ ನನ್ನ ಹತ್ರ ಇಲ್ವೋ? ಮತ್ತೇನ್ ಮಾಡೋದು? ಏ ಅಮ್ಮ ರೇಷನ್ನಿಗೆ ಕೊಟ್ಟಿರೋ ದುಡ್ಡಿದೆ ಕಣೋ. ಮತ್ತೆ ರೇಷನು? ಅಮ್ಮ ಏನೇನ್ ತಗೊಂಡ್ ಬರಕ್ ಹೇಳಿದಾಳೆ? 1 kg ಸಕ್ಕರೆ, 800 ಗ್ರಾಮು ಸಕ್ಕರೆ, 1 kg ಮೈದಾ ಹಿಟ್ಟು, 500 ಗ್ರಾಮು ಮೈದಾ ಹಿಟ್ಟು, ಅರ್ಧ kg ರವೆ, 1/4 kg ರವೆ ಬೇಕು, 2 kg ಈರುಳ್ಳಿ, 1 kg ಈರುಳ್ಳಿ, 1 ಆಯಿಲ್ ಪ್ಯಾಕೆಟ್, 1 ಆಯಿಲ್ ಪ್ಯಾಕೆಟ್. ಎಷ್ಟು? ಸುಜಾತ 60, 70. ತಗೊಳ್ಳಿ. ಸುಜಾತ ಸುಜಾತ. ಚಿಂಟು, ಇನ್ನು 30 ರೂಪಾಯಿ ಉಳಿದಿದೆ. ಸಂಜೆ ಪಾನಿಪುರಿ ತಿನ್ನೋಣ. ಹಾ. ತುಂತುರು ತುಮ್ ತುಂತುರು ತುಮ್ ತುಂತುರು ತುಮ್ ತುಮ್ ತುಂತುರು ತುಮ್ ತುಂತುರು ತುಮ್ ತುಮ್. ಸ್ವಂತ ಮನೇನೂ ಇಲ್ಲ, ಅಸ್ತಿನೂ ಇಲ್ಲ. ನಿನ್ನ ನೋಡಿ ಹೆಂಗಪ್ಪ ನನ್ ಮಗಳನ್ನ ಕೊಡ್ಲಿ? ಅಮ್ಮ, ಹುಡ್ಗ ಸ್ವಲ್ಪ ದಪ್ಪಗೆ ಕುಳ್ಳಕ್ಕೆ ಇದಾನೆ. ಸುಖವಾದ ಶ್ರೀರಾಮನು ಹುಡುಕವನೇ ಈಡು ಜೋಡು, ಸರಿಯಾದ ಮನೆಯೇ ಇಲ್ಲ, ಮನಸ್ಸಲ್ಲಿ ಪ್ರೀತಿ ಹಾಡು. ತಾಂ ತಕಿಟ ತಣೋಂ ತಣೋಂ ತಾಂ ತಕಿಟ ತಾಂ ತಕಿಟ ಅಮ್ಮ, ಹುಡುಗ ನನ್ಗಿಂತ ಬೆಳ್ಳಗಿದ್ದಾನೆ ಕಣೆ ಅಮ್ಮ. ಹೇ ಸುಬ್ಬು 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 ಸುಬ್ರಹ್ಮಣ್ಯ, ಹೇ ಸುಬ್ಬು. ಅಪ್ಪ ಅಮ್ಮ ಇಲ್ಲ ಅಂತ್ಯಾ, ನಿನ್ಗ್ಯಾರೋ ಹೆಣ್ಣು ಕೊಡ್ತಾರೆ? ಹೇ ಸುಬ್ಬು 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 ಸುಬ್ರಹ್ಮಣ್ಯ, ಹೇ ಸುಬ್ಬು 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 ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ 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 ಸುಬ್ರಹ್ಮಣ್ಯ. ಗೂಡು ಸ್ವಲ್ಪ ಚಿಕ್ಕದಾದರೂ
ಗಾಢವಾಗಿ ನೋಡಿಕೊಳ್ಳುತ್ತಾನೆ ಸ್ವಾಮಿ, ಒಳ್ಳೆ ಮನಸ್ಸು ಹೊತ್ತ ಸಾಮಿ, ದೊರಕುತ್ತಾಳೆ ಸರಿಯಾದ ಸುಗುಣ ರಾಣಿ. ಸುಬ್ರಹ್ಮಣ್ಯ 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 ಸುಬ್ರಹ್ಮಣ್ಯ. ಸುಖವಾದ ಶ್ರೀರಾಮನು ಹುಡುಕವನೇ ಈಡು ಜೋಡು. ಸುಬ್ರಹ್ಮಣ್ಯ ಇವ ಶುದ್ಧ ಚಿನ್ನ, ತಡಬೇಡ ಇಟ್ರಪ್ಪ ಒಳ್ಳೆ ಲಗ್ನ. ಸುಬ್ರಹ್ಮಣ್ಯ ಇವ ಶುದ್ಧ ಚಿನ್ನ, ತಡಬೇಡ ಇಟ್ರಪ್ಪ ಒಳ್ಳೆ ಲಗ್ನ. ತಡಬೇಡ ಇಟ್ರಪ್ಪ ಒಳ್ಳೆ ಲಗ್ನ. ಗುಡ್ ಮಾರ್ನಿಂಗ್ ಶ್ರುತಿ. ಏನಪ್ಪ ಸುಬ್ರಹ್ಮಣ್ಯ, ನಿನ್ನ ಕೆಲಸ ಪರ್ಮನೆಂಟ್ ಆಯ್ತಾ ಇಲ್ವಾ? ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ. ನಿನ್ನ ಕೆಲಸ ಪರ್ಮನೆಂಟ್ ಆಗಲ್ಲ, ನಿನ್ನ ಮದುವೆನೂ ಆಗಲ್ಲ. ಅಮ್ಮ, ಆ ನೀರು ಸ್ವಲ್ಪ ಕೊಡು. ಮೂರ್ತಿ ಸರ್, ಕೆಲ್ಸಕ್ಕೆ ಸೇರಿ 2 ವರ್ಷ ಆದಮೇಲೆ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಮೊನ್ನೆ ಜನವರಿಗೆ ಜಾಯ್ನ್ ಆಗಿ 2 ವರ್ಷಗಳಾದವು. ಆದರೆ ಅದ್ರ ಬಗ್ಗೆ ನೀವಿನ್ನೂ ಏನು ಮಾತೇ ಆಡಿಲ್ಲ. ಮದುವೆ ಸಂಬಂಧ ಕೂಡ ನೋಡ್ತಾ ಇದ್ದಾರೆ. ಕೆಲಸ ಏನು ಮಾಡ್ತೀಯ ಅಂತ ಕೇಳಿದ್ರೆ ಹೇಳೋಕ್ಕಾಗ್ತಿಲ್ಲ ಸರ್. ಹಾಗೆ ಸಂಬಳದ ಬಗ್ಗೆ ಕೂಡ ಯೋಚನೆ ಮಾಡಿ ಸರ್. ಸುಬು, ಈ ಕೇಳಿದ್ರೆ ಸಾಕು ಕಣ. ಸರ್. ಹಾ ಸುಬ್ಬು, ಏನು ಈ ಕಡೆ ಬಂದೆ? ಅದೇ ಸರ್, ಸ್ಯಾಲ್ರಿ ಕೊಡೋದು ಸಂಜೆ ಅಲ್ವಾ? ಜಾಯ್ನ್ ಆಗಿ ಹೊಸದ್ರಲ್ಲಿ 2 ವರ್ಷ ಆದಮೇಲೆ ಪರ್ಮನೆಂಟ್ ಮಾಡ್ತೀನಿ ಎಂದಿದ್ರಿ. ಮೊನ್ನೆ ಜನವರಿಗೆ 2 ವರ್ಷ ಆಯಿತು ಸರ್. ಹಾ ಸುಬ್ಬು, ಆಟೋದವ್ರ ಕಡೆಯಿಂದ 2 ತಿಂಗಳಿಂದ ಕಲೆಕ್ಷನ್ ಬಂದಿಲ್ಲ, ಯಾಕೆ? ಅದು ಅವ್ರ ಮನೇಲೇನೋ ಪ್ರಾಬ್ಲಮ್ ಅಂತೆ ಸರ್. ನೀನು ನನ್ನ ಹತ್ರ ಕೆಲಸ ಮಾಡ್ತಿದ್ಯಾ, ಅವನಿಗೆ ಕೆಲಸ ಮಾಡ್ತಿದ್ಯಾ? ಏನಿದು? ನಿಮ್ಮ ಹತ್ರನೇ ಸರ್. ಆದರೂ ಇತ್ತೀಚೆಗೆ ನಿನ್ನ ಕಲೆಕ್ಷನ್ ಕಮ್ಮಿ ಆಯಿತು ಸುಬ್ಬು. ಬಂದು ಹೊಸದ್ರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ಕಲೆಕ್ಷನ್ ಚೆನ್ನಾಗಿ ಮಾಡ್ತಿದ್ದೆ, ಎಲ್ಲ ಚೆನ್ನಾಗೇ ಇತ್ತು. ಈಗ ಯಾಕೆ ಕಷ್ಟಪಡ್ತಾ ಇದೆಯಾ? ಕೆಲಸ ಪರ್ಮನೆಂಟು, ನಾನು ಮಾಡ್ತೀನಿ. ಸರಿ ಸರ್. ಹೋಗು, ಹೋಗಿ ಕಲೆಕ್ಷನ್ಸ್ ನೋಡ್ಕೊಂಬ, ಹೋಗು. ನಡೀತಾರೋ. ಈ ಜನ್ಮದಲ್ಲಿ ನೀನ್ ಚೇಂಜ್ ಆಗಲ್ಲ. ನಾನೇನು ಮಾಡಿದೆ ಶ್ರುತಿ? ಲೋ, ಹೋಗ್ಲಿ, ಕೇಳಿದ್ಯಾ? ಕೇಳೋಣ ಅಂತಲೇ ಹೋದೆ. ಲೋ, ಇಲ್ಲಿರೋ ವಾಚ್ಮ್ಯಾನ್ಗೂ ಗೊತ್ತು ನೀನು ಕೇಳಲ್ಲ ಅಂತ, ಆದರೆ ನಿನಗೆ ಮಾತ್ರ ಅರ್ಥ ಆಗ್ತಿಲ್ಲ. ಸರಿ ಬಿಡು, ಏನಂದ್ರು ಮೂರ್ತಿ? ಆಟೋ ವೆಂಕಟ್ ಅವರು ಯಾರು ಇನ್ನೂ ಮಂತ್ಲಿ ದುಡ್ಡೇ ಕೊಟ್ಟಿಲ್ವಂತೆ. ಅದನ್ನೆಲ್ಲ ನನಗೆ ಕಲೆಕ್ಟ್ ಮಾಡು ಅಂತ ಹೇಳಿದ್ರು. ಈ ನಡುವೆ ಕೆಲಸ ಕೂಡ ಸರಿಯಾಗಿ ಮಾಡ್ತಿಲ್ಲ ಅಂತಂದರು. ಆದರೆ ಶ್ರುತಿ, ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ರೆ ನಾನು ಕೆಲಸ ಪರ್ಮನೆಂಟ್ ಮಾಡ್ತೀನಿ ಅಂತಂದರು. ಲೋ, ಯಾಕೋ ಅರ್ಥ ಆಗ್ತಿಲ್ಲ ಸುಬ್ಬು ನಿಂಗೆ. ಆಟಾಡ್ತಿದ್ದಾನೋ ನಿನ್ ಜೊತೆ? ಏನೋ ಶ್ರುತಿ. ಸರಿ, ಆ ಡೈರಿಗಳು ಕೊಡು, ನನಗೆ ಕೆಲಸ ಇದೆ. ಸರಿ ಹೋಗ್ಲಿ, ಹುಡುಗಿನ ನೋಡಕ್ ಹೋಗಿದ್ಯಲ್ಲ, ಏನಾಯ್ತು? ಅಮ್ಮ ಅಪ್ಪ ಇಲ್ಲ, ಆಸ್ತಿ ಪಾಸ್ತಿ ಇಲ್ಲ, ಕೆಲಸ ಕೂಡ ಪರ್ಮನೆಂಟ್ ಆಗಿಲ್ಲ, ನಿನಗ್ಯಾರು ಹೆಣ್ಣು ಕೊಡ್ತಾರೆ ಅಂತಂದರು. ಆಗ್ಲೇ ತಾತ ಹೇಳಿದ್ ಕರೆಕ್ಟೆ. ಈ ಜನ್ಮದಲ್ಲಿ ಮದ್ವೆನೂ ಆಗಲ್ಲ, ಕೆಲ್ಸನೂ ಪರ್ಮನೆಂಟ್ ಆಗಲ್ಲ. ಏನೋಪ್ಪ, ತಗೋ, ಹೋಗು. ಕುತ್ತಿಗೆವರೆಗೂ ತಿನ್ನೋದು, ಹೊಟ್ಟೆ ಬಿಡಿಸ್ಕೊಳ್ಳೋದು. ಅಮ್ಮ ಸುಭದ್ರ, ನೋವಾಗುತ್ತೆ ಮೆಲ್ಲಿಗೆ.
ಬಾಯ್ ಬಿಟ್ರೆ ಸಾಕು ಬರೀ ಸುಳ್ಳೆ ಹೇಳೋದು. 25 ವರ್ಷ ಆಗ್ತಾ ಬಂತು, ಸ್ವಲ್ಪನೂ ಬುದ್ಧಿ ಇಲ್ಲ. ಸುಭದ್ರ ಸುಜಾತಾಗೆ 25 ಅಲ್ಲ 24. ನೀನ್ ಬಾಯ್ ಮುಚ್ಚೋ, ಸ್ಕೂಲಿಗೆ ಟೈಮ್ ಆಯ್ತು ನಡಿ. ನಿನ್ನನ್ ಕಳಿಸ್ತೇ ನೋಡು, ನನಗೆ ಬುದ್ಧಿ ಇಲ್ಲ. ಎಲ್ಲ ಕಮ್ಮಿ ಕಮ್ಮಿ ತರೋದು, ದುಡ್ಡು ಉಳ್ಸ್ಕೊಳ್ಳೋದು, ಆಚೆ ಟಿಫಿನ್ ಮಾಡೋದು. ಏನು ಹೊರಗಡೆ ಟಿಫಿನ್ನ? ಹಾ, ಏನ್ ತಿನ್ಲಿಲ್ವಾ? ಅಲ್ದೆ ಬ್ರಷ್ ಮಾಡ್ದೆ ನಾನು ಹೊರಗಡೆ ತಿಂಡಿ ತಿಂತೀನೇನಮ್ಮ. ಛೀ. ಆಹಾ, ಆಗಿರೋ ಟಿಫಿನ್ ತಿನ್ಲಿಲ್ವಾ? ಏನೋ ಚಿಂಟು, ಹೇಳೋ ಅಮ್ಮಂಗೆ. ಹೌದಮ್ಮ, ನಾವು ಹೊರಗಡೆ ತಿಂದಿಲ್ಲ. ಏನೋ ಅವಳು ಹಾಗೆ ಹೇಳು ಅಂತ ಹೇಳಲ್ಲ. ಅಮ್ಮ ಬೇಕಂದ್ರೆ ವಾಸನೆ ನೋಡು, ತಗೋ. ಹೌದಮ್ಮ, ನೋಡು. ನೀನ್ ತಿಂದಿರೋದು ಗೊತ್ತಾಗ್ಬಾರ್ದು ಅಂತ ತಾನೇ ಬ್ರಷ್ ಮಾಡ್ತಿರೋದು. ಹಾಗೇರೆ ಬಾಬಣ್ಣ ಹೇಳಿದ್ ಸುಳ್ಳ? ಮಾ ನಾನಲ್ಲಮ್ಮ, ಈ ಚಿಂಟುನೇ ದೋಸೆ ಬೇಕು ಅಂತ ಕರ್ಕೊಂಡೋದ. ಸುಭದ್ರ ಸುಜಾತಾ ಬರೀ ಸುಳ್ಳೇ ಹೇಳ್ತಾಳೆ. ಏ ಸುಭದ್ರಾ ನಗು. ನಾನ್ ನಗದಲ್ಲ. ನಿನ್ನ ನೋಡಕ್ ಬಂದವ್ರು ಯಾರು ಆಚೆ ಕೇಳಿದ್ರೆ ಅವ್ರು ನಗ್ತಾರೆ. ಯಾರಮ್ಮ ಅದು ನಗೋದು? ಇದೆ, ಈ ಮಾತೆ ಬೇಡ. ಬರೋ ಗುರುವಾರ ಹುಡುಗನ್ ಮನೆಯವ್ರು ಬರ್ತಿದ್ದಾರೆ. ಸ್ವಲ್ಪ ಪದ್ಧತಿಯಿಂದ ಇರೋದ್ ಕಲಿ. ಸುಭದ್ರ ಸುಜಾತನ್ ಮದ್ವೆನಾ? ನೀನ್ ಬಾಯ್ ಮುಚ್ಚೋ, ನಡಿ. ಸುಜಾತಾ ಸುಜಾತಾ ಅಣ್ಣ, ಒಂದು ಹಾಲು ಸಮೋಸ ಪಾರ್ಸಲ್ ಮಾಡಿ. ಏನೋ ಸುಬ್ಬು, ಏನ್ ಸಮಾಚಾರ? ದುಡ್ಡು ಕಲೆಕ್ಟ್ ಮಾಡಿದ್ಯಾ? ಏನೋ ಕಡೆ, ಇಲ್ಲಿಂದ ಹೋಗ್ಬೇಕಾದ್ರೆ ಕಲೆಕ್ಟ್ ಮಾಡಬೇಕು ಅಂತಾನೆ ಅನ್ಸುತ್ತೆ. ಅವ್ರ ಪರಿಸ್ಥಿತಿಗಳು ನೋಡಿದ್ಮೇಲೆ ನಾಚಿಕೆ ಆಗುತ್ತೆ. ಲೋ, ನಿಂಗೂ ನೀನ್ ಮಾಡೋ ಕೆಲ್ಸಕ್ಕೂ ಏನಾದ್ರೂ ಸಂಬಂಧ ಇದ್ಯಾ? ಲೋ, ದುಡ್ಡು ಕೊಡು. ಬರೋ ತಿಂಗಳು ಪಕ್ಕ ಕೊಡ್ತೀನಿ. ಈ ಸಲ ನೀನು ಕೊಡ್ತೀಯಾ? ಅಂದರೆ ಸ್ವಲ್ಪ ಖರ್ಚಿದೆ. ಲೋ, ಒಂದ್ಸತಿ ಆದ್ರೂ ನೀನ್ ಕೊಟ್ಟಿದ್ಯಾ? ನಿನಗೇನೆ, ನಿನಗೆ ಸಂಬಳ ಬರುತ್ತೆ, ನಿನ್ನ ಗಂಡಂಗೆ ಸಂಬಳ ಬರುತ್ತೆ, ಸ್ವಂತ ಮನೆ ಇದೆ, ಆಸ್ತಿ ಇದೆ. ನನಗೆ ನನ್ನ ಅಣ್ಣಂಗೆ ನನಗೋಸ್ಕರ ಮಾಡಿದ ಸಾಲ ಇದೆ, ಮನೆ ಮೇಲೆ ಸಾಲ ಇದೆ, ಮದುವೆ ಆದ್ಮೇಲೆ ಸೇವಿಂಗ್ಸು. ಇದಕ್ಕೆ ಸರಿ ಹೋಗುತ್ತೆ? ಹಾ ಹೌದು, ಯಾವಾಗ್ಲೂ ನಿನ್ ಕಷ್ಟ ಅಂತಾನೆ ಅಳ್ತಾ ಇರ್ತೀಯ. ಮತ್ತೆ ಮದ್ವೆ ಅಂತ ಅಳ್ತಾ ಇರ್ತೀಯ. ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಮಾತಾಡು. ಮನೆ ಇಲ್ಲ, ಆಸ್ತಿ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಅಣ್ಣ ಇದ್ರೂ ಇಲ್ದಂಗೆ. ಸ್ವಲ್ಪ ಸೆಟ್ಲ್ ಆದ್ಮೇಲೆ ಮಾಡ್ಕೊಂಡ್ರೆ ಕೇಳೋದೇ ಇಲ್ವಾ? ಮದ್ವೆ ಅಂತ ಅಳ್ತಿರ್ತೀಯ. ಯಾಕೆ ಮಾತಾಡ್ತಿಲ್ಲ? ದಿನ ರಾತ್ರಿ ಒಳ್ಳೇದೋ ಕೆಟ್ಟದ್ದೋ ಮನೆಗೆ ಹೋಗಿ ನಿನ್ನ ಗಂಡನ ಹತ್ರ ಮಾತಾಡ್ತೀಯಾ? ಇಲ್ಲ ಅಂದ್ರೆ ನಿಮ್ಮ ಅಪ್ಪನೋ ಅಮ್ಮನೋ? ಹಾ, ನನಗೆ ಹಾಗೆ ಯಾರಿದ್ದಾರೆ? ನಾನೊಬ್ಬನೇ ಅಲ್ವಾ? ಈ ವಯಸ್ಸಲ್ಲಿ ಜೋಡಿ ಅಂದರೆ ಹೆಂಡ್ತಿ ಒಬ್ಳೆ. ಮದುವೆ ಬಗ್ಗೆ ಅದಕ್ಕೆ ಅಷ್ಟೊಂದು ಯೋಚನೆ ಮಾಡ್ತೀನಿ. ಲೋ ಸುಬ್ಬು, ಇಷ್ಟು ವರ್ಷ ನೀನ್ ಕಾದಿರೋದಿಕ್ಕೆ ನಿಂಗೆ ಇಷ್ಟವಾಗಿರೋ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಅಣ್ಣ, ಇಲ್ಲೇನು ಮಾಡ್ತಿದೀಯಾ? ಮನೆಗೆ ಹೋಗೋಣ ಬಾ. ಇವತ್ತು 2ನೇ ತಾರೀಕಲ್ವಾ, ಸಂಬಳ ಬರುತ್ತೆ. ಚೀಟಿ ದುಡ್ಗೋಸ್ಕರ ಬಂದೆ. ಪ್ರತಿ ಸಲ ಬಂದು ಕೇಳ್ಬೇಕಾ ನಿನ್ನ? ದುಡ್ಡು ಕೊಡ್ತೀನಣ್ಣ, ಒಳಗೆ ಬಂದು ಕೂತ್ಕೋ ಬಾ. ಮಾಡಕ್ ತುಂಬಾ ಕೆಲಸ ಇದೆ, ದುಡ್ಡು ಕೊಟ್ರೆ ಹೋಗ್ತೀನಿ. ಒಂದು ಸಂಬಂಧ ಬಂದಿದೆ, ನಂಬರ್ ಕೊಡ್ತೀನಿ, ಕಾಲ್ ಮಾಡಿ ಮಾತಾಡು. ಪ್ರತಿ ಸಲ ನಾವು ಹೋಗೋದು, ಆ ಹುಡುಗಿಗೆ ನೀನು ಇಷ್ಟ ಆಗದೆ ಇರೋದು, ಇದೆಲ್ಲ ನಮ್ಗೆ ಯಾಕೆ? ನಂಬರ್ ಕೊಡ್ತೀನಿ ತಗೋ. 9848 022. ಆ ಹುಡುಗಿಗೆ ನೀನು ಇಷ್ಟ ಆದ್ರೆ ಹೇಳು, ನಾನು ಬಂದು ಮಾತಾಡ್ತೀನಿ. ತಿಂಗಳಿಗೆ 15,000 ದುಡಿಯೋ ಯೋಗ್ಯತೆ ಇಲ್ಲ, ಮದುವೆ ಆಗಿ ಯಾರನ್ನು ಉದ್ಧಾರ ಮಾಡ್ತಾನೋ ಏನೋ. ಆ ಹುಡುಗಿಗೆ ಫೋನ್ ಮಾಡು. ಸುಭದ್ರಾ, ಆಮ್ಲೆಟ್. ಸುಭದ್ರ, ನಂಗೂ ಆಮ್ಲೆಟ್. ಏನು ಬೇಜಾರಾ? ಅಬ್ಬು, ಯಾರ ಮೇಲೆ ಬೇಜಾರು? ಯಾರ ಮೇಲೋ ಅಷ್ಟು ಕೋಪ? ನಿನ್ ಮೇಲೆ. ಗುದ್ದುತ್ತೀನಿ. ನಿನ್ನೂ ಗುದ್ದುತ್ತೀನಿ. ಬಾಯ್ ಮುಚ್ಚೆ. ನಿನಗಿದೆಲ್ಲ ಆಟದ ಥರ ಕಾಣಿಸ್ತಿದ್ಯಾ ಸುಜಾತ? ಹೇಳಿ ಹೇಳಿ ನನಗೆ ತಲೆನೋವು ಬರ್ತಿದೆ. ಅರೆ, ಒಂದು ಜಾಬ್ ಮಾಡಲ್ಲ, ಹೋಗ್ಲಿ ಮನೇಲಿ ಏನಾದರೂ ಕೆಲಸ ಮಾಡ್ತೀಯಾ ಅಂದರೆ ಅದೂ ಕೂಡ ಇಲ್ಲ. ಯಾಕೆ ಹೀಗೆ ಮಾಡ್ತೀಯಾ?
ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಇನ್ನು ಚಿಕ್ಕ ಮಗು ಅನ್ಕೊಂಡಿದ್ಯಾ? ನಿನ್ ವಯಸ್ಸಿನ ಹುಡುಗಿರ್ ನೋಡು, ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರನ್ನೆಲ್ಲ ನೋಡಿ ನಿಂಗೆ ನಾಚಿಕೆ ಆಗಲ್ವಾ? ಏನಮ್ಮ ನಿನ್ ಗೋಳು? ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತೀಯ. ಅಲ್ದೆ ಸುಜಾತ ಬಿಟೆಕ್, ಸುಜಾತ ಬಿಕಾಮ್, ಸುಜಾತ ಡಾಕ್ಟರ್. ಚೆನ್ನಾಗಿಲ್ಲ. ಅದೇ ಸುಜಾತ ಹೌಸ್ ವೈಫ್ ಎಷ್ಟ್ ಚೆನ್ನಾಗಿದೆ ನೋಡು. ಅಮ್ಮ ನಾನ್ ಹೌಸ್ ವೈಫ್ ಆಗ್ತೀನಮ್ಮ. ಹೌದು ಸುಜಾತ, ನೀನ್ ಹೀಗೆ ಇರೋ. ನನ್ ಬಂಗಾರ ತಮ್ಮ. ಅಮ್ಮ ಆಮ್ಲೆಟ್. ಇಲ್ಲ. ಯಾಕಿಲ್ಲ? ಇಲ್ಲ ಅಂದ್ರೆ ಇಲ್ಲ. ಅದೇ ಯಾಕಿಲ್ಲ ಅಂತ. ಇಲ್ಲ ಅಂದೆ ತಾನೆ. ಅಮ್ಮ ಆಮ್ಲೆಟ್ ಅಮ್ಮ. ಓ, ಬಾರಿ ದೊಡ್ಡ ಕೆಲಸ ಮಾಡ್ತಿದ್ಯಾ ಅಂತ ಬೆಳಿಗ್ಗೆ ಎದ್ದಿದ ತಕ್ಷಣ ವಿಧವಿಧಾದ ಟಿಫಿನ್ಗಳು, ನೈಟ್ ಏನೋ ಆಮ್ಲೆಟು. ಇನ್ನೇನಾದ್ರೂ ಬೇಕಾ ಮೇಡಮ್ಗೆ? ಮಾಡ್ಕೊ ಹೋಗು. ಹೌಸ್ ವೈಫ್ ಅಂದರೆ ಮಾಡ್ಕೊಟ್ಟಿದ್ನ ಕುತ್ಕೊಂಡು ತಿನ್ನೋದಲ್ಲ, ಅಡುಗೆ ಮಾಡೋಕ್ಕೂ ಬರಬೇಕು. ಅಲ್ಲ, ಒಂದಿನ ಆದರೂ ನೆಟ್ಟಗೆ ಓದಿದ್ಯಾ? ಫಸ್ಟೇನೋ ಪಾಲಿಟೆಕ್ನಿಕ್ ಅಂದೆ, ಆಮೇಲೇನೋ ಡಿಪ್ಲೊಮೊ ಅಂದೆ, ಅದಾದ್ಮೇಲೆ ಡಿಗ್ರಿ ಅಂದೆ, ಈಗೇನೋ ಟೀಚರು. ಎಲ್ಲಾನು ಬಿಟ್ಟು ನೋಡು ಈಗ ತಿಂತ ಕೂತಿದ್ಯಾ. ಬಾಯಿ ಬಿಟ್ರೆ ಸಾಕು, ಬರೀ ಸುಳ್ಳು ಇಲ್ಲ ಚಿಕ್ಕ ಮಗಳ ತರ ಆಟ ಆಡೋದು. ಅಬ್ಬಾ ನಂಗೇನೋ ಬೇಡ, ಆಮ್ಲೆಟ್ ಮಾಡ್ಕೊಟ್ರೆ ತಿಂತೀನಷ್ಟೆ. ಇದಕ್ಕೇನ್ ಕಮ್ಮಿ ಇಲ್ಲ. ಸುಜಾತ ನಿಲ್ಲು. ಸುಭದ್ರ ಆಮ್ಲೆಟ್. ಬಾಯಿ ಮುಚ್ಕೊಂಡು ತಿನ್ನೋ. ಮನೆ ಸಾಲ 4,000, ಅಣ್ಣನ ಬಾಕಿ 3,000, ಮದುವೆ ಸೇವಿಂಗ್ಸ್ 4,000, ಗ್ಯಾಸು ಮನೆ ಸಾಮಾನೆಲ್ಲ ಸೇರಿ 1,200. ಎಲ್ಲ ಹೋದರೆ 3,000 ಮಿಕ್ತು. ಏ ಸುಬ್ಬು, ಇದೇ ಸ್ಪೀಡಲ್ಲಿ 3 ವರ್ಷ ದುಡ್ಡು ಸೇವ್ ಮಾಡಿದ್ರೆ ಸ್ವಂತ ಮನೆ ಕನಸು ಈಡೇರುತ್ತೆ. ಕೆಲಸ ಕೂಡ ಪರ್ಮನೆಂಟ್ ಆಗುತ್ತೆ. ಕೆಲಸ ಪರ್ಮನೆಂಟ್ ಆದರೆ ಮದುವೆ ಕೂಡ ಆಗುತ್ತೆ. ಅದು ಸರಿ, ಈಗ ತಾನೇ ಅಣ್ಣ ನಂಬರ್ ಕೊಟ್ನಲ್ಲ ಹುಡುಗಿ ಹತ್ರ ಮಾತಾಡು ಅಂತ, ಅದನ್ನೇ ಮರ್ತೋದ್ನಲ್ಲ. ಯಪ್ಪ ಹಸ್ವಾಗ್ತಿದೆ. ಒಳಗೋದ್ರೆ ಸುಭದ್ರಾ ಚಿಂಟು ಹೇಳ್ತಾರೇನೋ. ಆಮ್ಲೆಟ್ ಅಲ್ವಾ ಕೇಳಿದ್ದು? ಏನೋ ಆಸ್ತಿ ಕೇಳ್ದಂಗೆ ಮಾಡ್ತಾಳೆ. ನಂಗೇನು ಅವಳು ಮಾಡಿದ ಆಮ್ಲೆಟ್ ಬೇಡ. ನಾನು ಇಲ್ಲೇ ಮಲ್ಕೊಳ್ತೀನಿ, ಅದೇನು ಮಾಡ್ತಾಳೋ ನೋಡ್ತೀನಿ. ಹೆಸರು ಸುಬ್ರಹ್ಮಣ್ಯ, ವಯಸ್ಸು 30, ಕೆಲಸ ಚಿಟ್ ಫಂಡ್ ಕಂಪ್ನಿಲಿ ಕಲೆಕ್ಷನ್ ಏಜೆಂಟ್. ಯಪ್ಪ ಈ ಟೈಮಲ್ಲಿ ಯಾರೇನೋ. ಸುಬ್ರಹ್ಮಣ್ಯನ ಅಮ್ಮ ಹೇಳಿದ ಮದ್ವೆ ಹುಡುಗನಾ? ಛ, ಮೆಸೇಜ್ ನೋಡಿದ್ರು ರಿಪ್ಲೈ ಮಾಡಲಿಲ್ವಲ್ಲ. ನಮಸ್ಕಾರ ಇವರೇ. ಪಾ ಇವಾಗಿದೆ ನಿನಗೆ. ನಾನು ಯಾರಂತ ಹೇಳ್ತೀನಿರು. ಕಾಲ್ ಮಾಡ್ತಿದ್ದಾರೆ. ನಮಸ್ಕಾರ ಮೇಡಮ್. ಏಯ್ ಯಾರೋ ನೀನು ಅರ್ಧ ರಾತ್ರಿಲಿ ಫೋನ್ ಮಾಡ್ತೀಯಾ? ನನ್ನ ಫೋನೇ ಕಟ್ ಮಾಡ್ತೀಯಾ? ಹಲೋ. ಏಯ್ ನನ್ನ ಫೋನೇ ಕಟ್ ಮಾಡ್ತೀಯಾ? ಯಾರೋ ನೀನು? ನಮಸ್ಕಾರ ರೀ, ಕೃಷ್ಣ ಅವರು ನಿಮ್ಮ ನಂಬರ್ ಕೊಟ್ಟರು ಮದುವೆ ಹುಡುಗಿ ಮಾತಾಡು ಅಂತ. ನಿಮಗೆ ನಾನು ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸಿದ್ದೀನಿ. ಕೃಷ್ಣ ಏನೋ ಮಾತಾಡೋ. ಯಾಕಷ್ಟೊಂದು ಕಿರಿಚ್ಕೊಂಡು ಮಾತಾಡ್ತೀರಾ? ಸ್ವಲ್ಪ ನಿಧಾನವಾಗಿ ಮಾತಾಡ್ಬೋದಲ್ಲ? ಸರಿನಪ್ಪ, ಮಾತಾಡಿ, ಹೇಳಿ. ಏನಿಲ್ಲ ಕಣ್ರಿ, ನಂಗೆ ಮದುವೆಗೆ ಸಂಬಂಧ ಹುಡುಕ್ತಿದ್ದಾರೆ. ಅದಕ್ಕೆ ಸರಿಯಾಗಿ ನಿಮ್ಮ ನಂಬರ್ ನನಗೆ ಸಿಕ್ತು. ಅದಕ್ಕೆ ನನ್ನ ಫೋಟೋ ಡೀಟೇಲ್ಸ್ ಎಲ್ಲ ನಿಮಗೆ ಕಳಿಸಿದ್ದೀನಿ. ಎಲ್ಲ ಹೊಂದಾಣಿಕೆ ಆಯಿತು ಅಂದರೆ ನಿಶ್ಚಿತಾರ್ಥ ಕೂಡ ಇಟ್ಕೋಬೋದು ಅಂತ ಹೇಳಿದ್ರು. ಅದಕ್ಕೆ ಮುಂಚೆ ಒಂದ್ಸಲ ಮಾತಾಡೋಣ ಅಂತ ಮಾಡಿದೆ. ಸರಿ ಹೇಳು. ಊಟ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಅದೇನ್ರಿ, ಟೈಮ್ 10 ಮೇಲಾಯ್ತು, ಇನ್ನೂ ಊಟ ಮಾಡಿಲ್ವಾ? ಮಾಡಿಲ್ಲ ಅಂತ ಹೇಳ್ತಿಲ್ವಾ? ಅದೆಷ್ಟು ಸಲ ಕೇಳ್ತೀಯಾ? ನೀನೇನಾದ್ರೂ ತಗೋಬರ್ತೀಯಾ? ಎಲ್ಲಿ ನಿಮ್ಮ ಮನೆ? ನಾಗೇನಹಳ್ಳಿ. ನಮ್ಮ ಪಕ್ಕದಲ್ಲೇ ಮಾರೇನಹಳ್ಳಿ ಕಣ್ರಿ. ಹೌದಾ, ನಮ್ಮ ಪಕ್ಕದಳ್ಳಿನೇ. ಇಷ್ಟೆಲ್ಲ ಕೇಳ್ತಿದ್ಯಾ ಅಂದ್ರೆ ನಿಜವಾಗ್ಲೂ ತಂದ್ಕೊಡ್ತೀಯಾ? ನಿಜವಾಗ್ಲೂ ತಂದ್ಕೊಡ್ತೀನಿ.
ಅಂದ್ರೆ ನಿಮ್ ಮನೇಲಿ ಒಂದ್ ಸ್ವಲ್ಪ ಅನ್ನ ಇದೆಯಾ? ಅನ್ನ ಇದೆ ಇದೆ ಇದೆ. ಅದ್ರ ಜೊತೆಗೆ ಬಾಳೆಕಾಯಿ ಪಲ್ಯ. ಬಾಳೆಕಾಯಿ ಪಲ್ಯನ? ಸಾಂಬಾರ್ ಅಂತೇನಾದ್ರೂ ಇದೆಯಾ? ಸಾಂಬಾರು ಸ್ವಲ್ಪ ಇದೆ. ಹ ಸರಿ, ಹಂಗಿದ್ರೆ ಅದ್ ಮೂರನ್ನು ತಗೊಂಡ್ ಬಾ. ಸರಿ ತರ್ತೀನಿ. ಹಲೋ ಹಲೋ ಹಲೋ, ಹೇಳಿ. ಹೇಳೋದ್ ಮರ್ತೋದೆ, ಇವತ್ ಸುಭದ್ರ ನನ್ಗೆ ಆಮ್ಲೆಟ್ಟೇ ಹಾಕಿಲ್ಲ. ನೀನೇನಾದ್ರೂ ತಗೊಂಡ್ ಬರ್ತೀಯಾ? ಆಮ್ಲೆಟಾ? ಹಾ, ನಿಂಗೆ ಆಮ್ಲೆಟ್ ಮಾಡಕ್ ಬರತ್ತಾ? ಬರುತ್ತೆ. ಹಾ, ಹಂಗಿದ್ರೆ 2 ಮೊಟ್ಟೆಲ್ ಆಮ್ಲೆಟ್ ಮಾಡಿ ತಗೊಂಡ್ ಬಾ. ಸರಿ. ಶ್ರೀರಾಮನಿಗೂ ಸೀತಮ್ಮನಿಗೂ ಸೇರುತ್ತಿಹುದು ಬಂಧ, ಜಗವಿದು ಈ ರಾತ್ರಿಯಲ್ಲಿ ಧಾರೆ ಎರೆಯುತ್ತಿದೆ ತೀರದ ಸಂಬಂಧ. ತನೋಂ ತೋಂ ತಗಿರನ ತಗಿರನ ತನೋಂ ತೋಂ ತಗಿರನ ತನೋಂ ತೋಂ ತಗಿರನ ತಗಿರನ ತನೋಂ ತೋಂ ತಗಿರನ. ಸುಜಾತ ಸುಬ್ರಹ್ಮಣ್ಯ ಸೇರುವ ಕಥನ.